ಬಿಸಿಲಿಗೆ ಅರ್ಧ ಸುಸ್ತು ಅಂತ ಅಷ್ಟೇ ಮಾಡಿದ್ದೀನಿ. ಸೊ ಇವತ್ತು ರೀಲ್ಸ್ ಮಾಡ್ತೀನಿ. ಅದು ಟಿಫನ್ ಎಲ್ಲ ಮಾಡ್ಕೊಂಡ್ ಬಂದೆ. ಆದ್ಮೇಲೆ ಫೇಸ್ಗೂ ಸ್ವಲ್ಪ ಅಪ್ಲೈ ಮಾಡಿ, ಆದ್ರೆ ಇವತ್ತು ಐಸ್ ಪ್ಯಾಕ್ ಹಾಕ್ತೀನಿ. ನಡೆ ಹೇಗಿರುತ್ತೆ ಅಂತ. ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಎಸ್, ಇವತ್ತಿನ ಡೈಲಿ ವ್ಲಾಗಿಗೆ ಸ್ವಾಗತ. ಆ್ಯಂಡ್ ಬರ್ಡೇ ಆದಮೇಲೆ ಒಂದಿನ ಗ್ಯಾಪ್ ಆಯಿತು. ಏನಪ್ಪ ಸೇಮ್ ಡ್ರೆಸ್ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ, ಗ್ಯಾಪ್ ಆಯಿತು. ಹಂಗಾಗಿ ವಾಶ್ ಮಾಡಿ ಅದೇ ಹಾಕ್ಕೊಂಡಿದ್ದೀನಿ. ಇದು ಬೇಸಿಗೆಗಾಲಕ್ಕೆ ಕಂಫರ್ಟಬಲ್ ಆಗಿ ಆರ್ಡ್ರ್ ಮಾಡಿರೋದು 3/4 ನೈಟಿ. ನಾನು ಲಾಸ್ಟಲ್ಲಿ ಅದ್ರ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ ಇವಾಗ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೆ ಅಲ್ವಾ. ಇವತ್ತು ಸಂಡೇ, ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಬನ್ನಿ ಇವಾಗ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಎಸ್, ಇವತ್ತಿನ ಡೈಲಿ ವ್ಲಾಗಿಗೆ ಸ್ವಾಗತ. ಆ್ಯಂಡ್ ಬರ್ಡೇ ಆದಮೇಲೆ ಒಂದಿನ ಗ್ಯಾಪ್ ಆಯಿತು. ಏನಪ್ಪ ಸೇಮ್ ಡ್ರೆಸ್ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ, ಗ್ಯಾಪ್ ಆಯಿತು. ಹಂಗಾಗಿ ವಾಶ್ ಮಾಡಿ ಅದೇ ಹಾಕ್ಕೊಂಡಿದ್ದೀನಿ. ಇದು ಬೇಸಿಗೆಗಾಲಕ್ಕೆ ಕಂಫರ್ಟಬಲ್ ಆಗಿ ಆರ್ಡ್ರ್ ಮಾಡಿರೋದು 3/4 ನೈಟಿ. ನಾನು ಲಾಸ್ಟಲ್ಲಿ ಅದ್ರ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ ಇವಾಗ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೆ ಅಲ್ವಾ. ಇವತ್ತು ಸಂಡೇ, ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಬನ್ನಿ. ಇವಾಗ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ತಲೆಗೆ ಹಚ್ಕೊಳ್ಳೋಣ, ಬನ್ನಿ. ಮಿರರ್ ವ್ಲಾಗ್ ಇವತ್ತು. ಕ್ಲಾರಿಟಿ ಕಾಣಿಸ್ತಾ ಇಲ್ಲಲ್ಲ, ಸೊ ಅದಕ್ಕೆ ನಾವು ಮಾಡ್ಕೊಳ್ಳೋಣ ಹಿಂಗೆ. ಏನೋ ಗೊತ್ತಿಲ್ಲ ನನಗೆ. ಯಾವಾಗಲೂ ತಲೆಗೆ ಎಣ್ಣೆ ಇರಬೇಕು. ಬೇಸಿಗೆಗಾಲ ಬಂದರೆ ಅಂತೂ ನನಗಂತೂ ನೀಟಾಗಿ ಮಸಾಜ್ ಮಾಡೋಣ. ಎಷ್ಟೋ ದಿನ ಆಯಿತು ಸ್ಕಿನ್ ಕೇರೇ ಮಾಡ್ಕೊಂಡಿಲ್ಲ. ಅವತ್ತೇ ಲಾಸ್ಟ್ ಮಾಡಿದ್ದು ಅನಿಸುತ್ತೆ. ಆದರೆ ಇವತ್ತು ಐಸ್ ಪ್ಯಾಕ್ ಹಾಕ್ತೀನಿ. ಸೊ ಬಟ್ಟೆ ವಾಶ್ ಮಾಡಬೇಕು. ಮನೇಲಿ ಎಷ್ಟೊಂದು ಕೆಲಸ ಇದ್ದಾವೆ, ಅದೆಲ್ಲ ಮುಗಿಸ್ಕೋಬೇಕು. ಫುಲ್ ಕಂಪ್ಲೀಟ್ ಹಚ್ಚಿ ಸಿಗ್ತೀನಿ. ಸೊ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ, ಎಣ್ಣೆ ಹಚ್ಚಿ ಆದಮೇಲೆ ಫೇಸ್ಗೂ ಸ್ವಲ್ಪ ಅಪ್ಲೈ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಇದು ಇತ್ತೀಚೆಗೂ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫೇಸ್ಗೂ ಹಚ್ಚೋದ್ರಿಂದ ನಂಗೊಂಥರ ಸ್ಕಿನ್ ಎಲ್ಲ ಒಂಥರ ಸಾಫ್ಟಾಗಿ ಫೀಲ್ ಆಗುತ್ತೆ ನನಗೆ ಪರ್ಸ್ನಲಿ ಅನಿಸಿದ್ದು. ಬಟ್ ನಾನು ಇದೆಲ್ಲೂ ನೋಡಿಲ್ಲ. ಒಂದು ಒಳ್ಳೆ ಮಸಾಜ್ ಮಾಡಿಕೊಂಡ್ರೆ ನಾನೇ ಮಸಾಜ್ ಮಾಡಿಕೊಂಡು ಫೇಸ್ಗೂ ಅಪ್ಲೈ ಮಾಡಿಬಿಡ್ತೀನಿ. ಲಾಸ್ಟ್ ಮಿಕ್ಕಿರೋ ಎಣ್ಣೆ ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫುಲ್ಲು ಫೇಸ್ಗೆ, ಕೈಗೆ, ಕಾಲಿಗೆ, ಲಾಸ್ಟ್ ತುದಿ ಕೂದಲಿಗೆಲ್ಲ ಹಚ್ಚಿ ನಾನು 3 days ಇಲ್ಲಾಂದರೆ 2 days ಒನ್ಸ್ ಎಣ್ಣೆ ಹಚ್ತೀನಿ. ಮತ್ತು ಹಂಗೆ ಸ್ನಾನನೂ ಮಾಡ್ಕೊಂಡ್ಬಿಡ್ತೀನಿ. ಈಗ 2 hour ಅಷ್ಟೇ, ಮತ್ತೆ ತಲೆಗೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಜಾಸ್ತಿ ಹೊತ್ತು ಇಡಲ್ಲ. ಬೇಸಿಗೆ ಅಲ್ವಾ, ಫುಲ್ಲು ಸ್ವೆಟ್ ಆಗಿಬಿಟ್ರೆ ಅದೆಲ್ಲ ಮಿಕ್ಸ್ ತಲೆಗೆ ಕೆರೆತ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಕೂಡ ಅಷ್ಟೇ, ಬೇಸಿಗೆಗಾಲದಲ್ಲಿ ಎಣ್ಣೆ ಹಚ್ಚಿ ಮಲ್ಕೊಳ್ಳೋದು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಒಂಥರ ಕಿರಿಕಿರಿ ಫೀಲ್ ಆಗುತ್ತೆ. ಹಾಗೆ ಒಂದು 2 hour ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಮತ್ತು ತಲೆ ವಾಶ್ ಮಾಡಿಕೊಂಡ್ರೆ ಆ ಫೀಲೇ ಬೇರೆ. ನಾನಂತೂ ಹಾಗೆ ಮಾಡೋದು. ಈ ಥರ ಎತ್ತಿ ಕಟ್ಬಿಡ್ತೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಸೊ ಇನ್ನೂ ಸ್ವಲ್ಪ ಸೆಟಪ್ ಮಾಡಬೇಕು. ಸೊ ಟಿ ವಿ ಎಲ್ಲ ಇಲ್ಲಿ ಫಿಟ್ ಮಾಡಿದ್ದೀವಿ. ದೇವ್ರ ಫೋಟೋ ಅಲ್ಲಿ ದೇವ್ರ ಕಿಟಕಿ ಪಕ್ಕ ಮಾಡಿದ್ದೀವಿ. ಇಲ್ಲಿ ಫೋಟೋ, ಅಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ, ಇಲ್ಲಿ ಗಡಿಯಾರ, ಇಲ್ಲಿ ನಮ್ಮಿಬ್ಬರು ಫೋಟೋ. ಇದೊಂದು ಕ್ಯೂಟ್ ಕೃಷ್ಣ. ಸೊ ನೋಡಿ, ಇವಾಗ ಇಷ್ಟು ಬಟ್ಟೆ ವಾಶ್ ಮಾಡಬೇಕು. ಇಷ್ಟು ಬಟ್ಟೆ ವಾಶ್ ಮಾಡಿ ನಾನು ರೆಡಿಯಾಗಿ ರೀಲ್ಸ್ ಶೂಟ್ಗೆ ಅಂತ ರೆಡಿ ಆಗಬೇಕು. ಸೊ ನೋಡೋಣ ಯಾವ್ಯಾವ ಥರ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಲ್ಲ ಡ್ರೆಸ್ಸಲ್ಲೇ ರೀಲ್ಸ್ ಆಗಿದೆ. ಹಾಗಾಗಿ
ಒಂದು ಸ್ವಲ್ಪ ಸ್ಯಾರಿ ಹಾಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾ ಲೆಟ್ಸ್ ಸಿ. ಈಗ ನಾನು ತಿಂಡಿ ಎಲ್ಲ ಆಯಿತು. ಐಶು ಮನೇಲೆ ಟಿಫನ್ ಎಲ್ಲ ಮಾಡ್ಕೊಂಬಂದೆ. ಚಿತ್ರಾನ್ನ ಮಾಡಿದ್ಲು, ಇವತ್ತು ಸಂಡೇ ಅಲ್ವಾ, ಅವ್ಳಿಗೂ ಸ್ವಲ್ಪ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಲೈಟಾಗಿ ಚಿತ್ರಾನ್ನನೇ ಮಾಡಿದ್ಲು. ಸ್ವಲ್ಪ ಹೊರಗಡೆ ಹೋಗಬೇಕು ಊಟಕ್ಕೆ, ಇವತ್ತೊಂದು ಫಂಕ್ಷನ್ ಇದೆ. ಸೊ ಅಲ್ಲಿ ಮುಗಿಸ್ಕೊಂಡು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಅಲ್ಲಿ ಮುಗಿಸ್ಕೊಂಡು ಆ್ಯಂಡ್ ಪಟಾಪಟ್ ಇವಾಗ ಅದಷ್ಟೆಲ್ಲ ಬಟ್ಟೆ ತೊಳೆದು ಕಸ ಗಿಸ ಗುಡಿಸಿ ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ. ಅಲ್ಲಿಗಂಟ ಒಂದು ಅರ್ಧ ಗಂಟೆ 1 ಅವರಲ್ಲಿ ಮುಗ್ದೋಗುತ್ತೆ. ರೀಲ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಯಾರಿ ಹಾಕ್ಕೊಳ್ತೀನಿ ಇವತ್ತು, ನೋಡೋಣ ಸ್ಯಾರಿ ಹಾಕೋತೀನ ಡ್ರೆಸ್ ಹಾಕೋತೀನ ಐಡಿಯಾನೇ ಇಲ್ಲ. ಒಟ್ಟಿನಲ್ಲಿ ಏನೋ ಒಂದು ಮಾಡಿ ಒಟ್ಟಿನಲ್ಲಿ ಇವತ್ತು ರೀಲ್ಸ್ ಮಾಡ್ತೀನಿ, ಅದೊಂದು ಪ್ರೂಫ್ ಕನ್ಫರ್ಮು. ಈಗ ಪಟ ಕೆಲಸ ಮುಗಿಸಿ ಸಿಗ್ತೀನಿ. ಚಾರ್ಜು ಕಮ್ಮಿ ಇದೆ, ಚಾರ್ಜು ಸ್ವಲ್ಪ 35 ಏನೋ ಇದೆ. ಸೊ ಬೇಗ ಚಾರ್ಜ್ ಮಾಡಿಕೊಂಡು, ಬೈಕಲ್ಲೂ ಚಾರ್ಜ್ ಇಲ್ಲ, ಸೊ ಎಲ್ಲ ಖಾಲಿ ಆಗಿಬಿಟ್ಟೈತೆ. ನೋಡೋಣ. ಎಸ್, ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಈ ಒಂದು ಔಟ್ಫಿಟ್ ನಾನು ಬರ್ಡೇಗೆ ಅಂತ ತೊಗೊಂಡಿದ್ದೆ. ಇದು ಅಮೆಝಾನಲ್ಲಿ ಕುರ್ತಾ ಸೆಟ್ ಅಂತ ಸಿಕ್ಕಿದ್ರೆ ಇದರಲ್ಲಿ ಸುಮಾರು ಒಂದಷ್ಟು ಕಲರ್ಸ್ ನಿಮಗೆ ಸಿಗುತ್ತೆ. ಸೊ ಸಿಂಪಲ್ಲಾಗಿ ಈ ವೆದರ್ಗೆ ಬೇಸಿಗೆಗಾಲಕ್ಕೆ ತುಂಬಾ ಕಂಫರ್ಟಬಲ್ ಆ್ಯಂಡ್ ತುಂಬಾ ಕಾಟನ್ ಟೈಪ್ ಇದೆ. ಸೊ ಇದಕ್ಕೆ ಫುಲ್ ಸೆಟ್ ವೇಲ್ ತೋರಿಸ್ತೀನಿ. ಹಾಗೆ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಸೊ ಲಿಂಕ್ ಹಾಕ್ತೀನಿ ನಾನು. ಈ ಥರ ಒಂದು ಸೆಟ್ ಬಂದಿದೆ. ಸೊ ಆಸಮ್ ಆಗಿದೆ ಮಾತ್ರ. ಬಟ್ಟೆನೂ ಅಷ್ಟೇ ತುಂಬ ಅಂದರೆ ತುಂಬ ಮೆತ್ತಗೆ ಸಾಫ್ಟ್ ಆಗಿದೆ. ಎಸ್, ಇವಾಗ ನಮ್ಮ ಮನೆಯವರು ಕೂಡ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಹೋಗಿ ಒಂದು ಫಂಕ್ಷನ್ ಇದೆ. ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಸಿಗ್ತೀನಿ. ಸೊ ನೋಡಿ, ಈ ಥರ ರೆಡಿ ಆಗಿದ್ದೀನಿ, ಗೆಟ್ ರೆಡಿ ವಿತ್ ಮಾಡಿದ್ದೀನಿ. ಸೊ ಲಿಂಕ್ನ ನಾನು ಕೆಳಗಡೆ ಹಾಕಿರ್ತೀನಿ. ಸೊ ಈಗ ಎಲ್ಲರೂ ಬಂದರು. ಸೊ ಈಗ ಎಲ್ಲ ರೆಡಿಯಾಗಿ ಫಂಕ್ಷನ್ಗೆ ಹೋಗಬೇಕು. ಸೊ ಡೈರೆಕ್ಟಾಗಿ ನಾನು ಅಲ್ಲಿ ಸಿಗಲ್ಲ ಅಂತ ಹೇಳಲ್ಲ, ಆನ್ ದ ವೇ ಸಿಗ್ತೀನಿ. ಬಾಯ್. ನಾವೆಲ್ಲ ಹೋಗ್ತಾ ಇದ್ದೀವಿ, 4 ಜನ. ಮಕ್ಕಳು ಅಲ್ಲಿ ಬರ್ತಾ ಇದ್ದಾರೆ. ಇವಾಗ ಬಂದ್ಬಿಟ್ಟು ಅಲ್ಲಿ ಏನು ಫಂಕ್ಷನ್ ಅಂತ ಅಲ್ಲಿ ತೋರಿಸ್ತೀನಿ. ಬಾಯ್. ಅಲ್ಲಿ ಬರ್ತಾ ಇದ್ದಾರೆ ಅವರಿಬ್ಬರು. ಬಿಸಿಲಿಗೆ ಫೋನು ಕೂಡ ಹೀಟ್ ಆಗ್ತಾ ಇದೆ, ಆಫ್ ಮಾಡಿಬಿಡ್ತೀನಿ. ನಾನಂತರೂ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೆ, ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲು, ಅದಕ್ಕೆ ಫುಲ್ ಕರ್ಗಾಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೆ. ಸೊ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ, ಆನ್ ದ ವೇ ರೀಚ್ ಆಗ್ತಾಯಿದ್ವಿ. ಆಲ್ಮೋಸ್ಟ್ ಒಂದು ಹತ್ತಿರ ಇದ್ದೀವಿ, ಇನ್ನೊಂದು ಸಿಗ್ನಲ್ ಆದರೆ ಬಂದ್ಬಿಡ್ತು. ಪ್ಯಾಲೇಸಲ್ಲಿ ಇದ್ದಿದ್ದು ನಮ್ಮ ಮನೆಯವ್ರ ಫ್ರೆಂಡ್ ಕಡೆ ಥರ ಪ್ಯಾಕ್ ಆಗಿಬಿಟ್ಟಿದ್ದೀನಿ, ಫುಲ್ ಟ್ಯಾನ್ ಆಗಿಬಿಡ್ತೀನಿ ಅಂತ ಈ ಥರ. ಎಸ್, ಇವಾಗ ನಾನು ಬಿಟ್ಟು ಬಂದಿದ್ದೀವಿ ಈಗ ಪ್ಯಾಲೇಸ್ ಹತ್ರ. ನೋಡೋಣ. ಹಾಯ್ ಮೇಡೇ, ಅಷ್ಟೇನಾ? ಇವಾಗ ಅಲ್ಲಿದೆ, ಹೋಗ್ತಾ ಇದ್ದೀವಿ. ಈಗ ನಾವು ಮೂವರು ಹೋಗ್ತಾ ಇದ್ದೀವಿ. ನಮ್ಮ ಗಂಡ ಮತ್ತು ಮೈದ್ನ ಅಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಮೈದೂ ಬಂದಿದ್ದಾರೆ. ಎಸ್, ಇವಾಗ ಹೋಗೋಣ ಬನ್ನಿ. ತಿಂತಾಳೆ ಚೆನ್ನಾಗಿ ನಮ್ಮ ಮೈದ್ನ ನೋಡಲ್ಲಿ. ನನ್ನ ತೋರಿಸೆ ಎಷ್ಟು ತಿನ್ನೋದು. ಇವಾಗ ಊಟ ಎಲ್ಲ ಮುಗೀತು, ಫಂಕ್ಷನ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಇದನ್ನ ಬಂದಿದ್ದಾನೆ. ಎಸ್, ಇವಾಗ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂದ್ಬಿಟ್ಟು ಬಂದಿದ್ವಿ. ಸೊ ಈಗ ಸ್ವಲ್ಪ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಮನೆ ಹತ್ರನೇ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿದ್ದು. ಇಲ್ಲ ಈಗ ಸೀದಾ ಮನೆಗೆ ಹೋಗ್ಬೇಕು. ಇಲ್ಲೊಂದು ಬ್ಯಾಂಕಿಗೆ ಬಂದಿದ್ವಿ, ಸದಾಶಿವನಗರ ಹತ್ರ. ಸೊ ಸಿಕ್ಕಾಪಟ್ಟೆ ಬಿಸಿಲಪ್ಪ, ಬಿಸಿಲಿಗೆ ಆಚೆ ಬರೋಕ್ಕೆ ಒಲ್ಲ ಅನ್ಸುತ್ತೆ. ಶುಂಡ್ರಿ ಈ ಸ್ಯಾಂಕಿ ಟ್ಯಾಂಕಿ ಹತ್ರ ಇದ್ವಿ. ಸ್ಯಾಂಕಿ ಟ್ಯಾಂಕಿ, ಅದೇ ಸ್ಯಾಂಕಿ ಟ್ಯಾಂಕಿ ರೋಡ್.
ಎಲ್ಬರ್ಡು ಎಸ್ ಇವಾಗ ಸ್ಯಾಂಕಿ ಟ್ಯಾಂಕಿ ರೋಡ್ ಹತ್ರ ಹೋಗ್ತಾ ಇದ್ದೀವಿ. ಮಲ್ಲೇಶ್ವರಂ ಹತ್ರ ಇದೆ ಅಲ್ವಾ, ಕಟಿಂಗ್ ಕ್ರಾಸ್ ಹತ್ರ ಮಲ್ಲೇಶ್ವರಂ ಹತ್ರ ಸ್ಯಾಂಕಿ ಟ್ಯಾಂಕಿ ಸಿಕ್ತು. ತುಂಬ ಮೆಮೊರಿ ಇದೆ ಅಲ್ಲಿ, ಓಡಾಡಿದ್ದು ಎಲ್ಲ ಮೆಮೊರೀಸ್ ಇದೆ ಅಲ್ಲಿ. ಸಿಕ್ಕಾಪಟ್ಟೆ ನನ್ನಂತರ ಖುಷಿ ಆಗ್ಬಿಡ್ತು. ಇವಾಗ ಬನ್ನಿ, ಆನ್ ದ ವೇ ಸರ್ಕಲ್ ಮಾರಮ್ಮ ದೇವಸ್ಥಾನ ಸಿಗುತ್ತೆ, ಆದರೂ ಕ್ಯಾಪ್ಚರ್ ಮಾಡ್ತೀನಿ ನೋಡಿ. ಸಿಕ್ಕೇ ಬಿಟ್ಟು ಹೋಗೋ ಟೈಮಲ್ಲಿ ಸಿಕ್ತು, ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಗೊರಗುಂಟೆಪಾಳ್ಯ ಸಿಗ್ನಲ್. ಈ ಟ್ರಾಫಿಕ್ ಒಂದು 5 ನಿಮಿಷದಿಂದ ಟ್ರಾಫಿಕಲ್ಲೇ ಇದ್ದೀವಿ. 1 ನಿಮಿಷ ಅಂತ ಹೇಳ್ತಾರೆ, ಬಟ್ ಅದು ಆಗೋದೇ ಇಲ್ಲ. 5 ಮಿನಿಟ್ಸ್ ಆಗಿದೆ. ಇವಾಗ ತಾನೇ ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಆಗೋಯ್ತು, ಬಿಸಿಲಿಗೆ ಅರ್ಧ ಸುಸ್ತು ಅಂತ ಅನಿಸುತ್ತೆ. ಆ ಥರ ಆಯಿತು, ಹೊಟ್ಟೆ ತುಂಬ ತಿಂದ್ಬಿಟ್ವಿ. ಇವಾಗ ಸ್ವಲ್ಪ ಹೊತ್ತು 2-3 ಅವರ್ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಮನೇಲಿ ಗ್ಯಾಸ್ ಇಲ್ದಿರೋ ಕಾರಣ ಇದು ನಂದೇ ಹಾಲು, ಇದು ನಂದೇ ಹಾಲು, ಇದು ವೈಶೋರ್ದು. ಇವತ್ತು ಮತ್ತೆ ತಂದ್ಕೊಟ್ಟು ಹೋಗಿದ್ದಾರಂತೆ. ಸೊ ಡೈಲಿ ಹಾಲು ಹಾಕ್ಸ್ಕೊತಾ ಇದ್ದೀವಲ್ವ. ಸೊ ಸುಮ್ಮನೆ ಗ್ಯಾಸ್ ಇಲ್ಲ ಏನಿಲ್ಲ, ಎಷ್ಟು ಹಿಂಸೆ ಅಂದರೆ ಇತ್ತ ಕುಡಿಯೋಕ್ಕೂ ಆಗಲ್ಲ, ಗಗ್ಲ ಇಲ್ಲೇ ಬರಬೇಕು. ಭಾರಿ ಹಿಂಸೆ ಆಗಿಬಿಟ್ಟಿದೆ ಇವತ್ತು. ಆದರೆ ಚೆನ್ನಾಗಿದೆ ಹಾಲು, ಆ ಥರ ಏನಿಲ್ಲ. ಹಾಲು ಮಾತ್ರ ನೆಕ್ಸ್ಟ್ ಲೆವೆಲ್, 2 ಮಾತೇ ಇಲ್ಲ ಹಾಲಿಗೆ. ಮತ್ತು ಇದನ್ನು ಹೋಗಿ ಎಪ್ಪಾಕ್ತೀನಿ ನಾನು, ಹಾಲು ತಗೊಂಡೋಗಿ. ಇದು ಅವ್ರು ಕುಡಿತಾರಂತೆ, ಸೊ ಅವ್ರಿಗೋಸ್ಕರ ತಗೊಂಡೋಗ್ತೀನಿ. ಅವ್ರೊಂಚೂರು ಕುಡೀಲಿ, ಗಟ್ಟಿ ಹಾಲಿದೆ. ಇವಾಗ ಇಲ್ಲಿ ನಮ್ಮ ಮನೆಯವ್ರಿಗೆ ತಗೊಂಡೋಗ್ತಾ ಇದ್ದೀನಿ, ಅವ್ರು ಕುಡಿತಾರಂತೆ. ಸೊ ಈಗ ಅವ್ರು ಒಂದು ರೀಲ್ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಹಂಗೆ ನೋಡಿ ಅವ್ರದ್ದು ಪ್ಲ್ಯಾನ್. ಅವಳು ಹೆಂಗೆ ಬೈತಾಳೆ ನೋಡಿ, ಬಿಹೈಂಡ್ ದ ಸೀನ್ ಹೇಳ್ಕೊಡ್ತಾರೆ ಅದೆಲ್ಲ. ಅವಳು ಟ್ರೈಪೋರ್ಡಲ್ಲಿ ಮಾಡೋದು. ಇವಾಗ ನಮ್ಮನೆಗೆ ಹೋಗ್ತಾ ಇದ್ದೀವಿ. ಈಗ ಅವ್ರದ್ದು ಕೆಲಸ ಇದೆ ನಮ್ಮನೆಗೆ. ಸ್ವಲ್ಪ ಓನರ್ಗೆಲ್ಲ ದುಡ್ಡು ಕೊಟ್ಟು 50% ಬರೀ 40% 30% ಖರ್ಚು ಗಾಡಿ ಹೌದು, ಆ್ಯಕ್ಚುಲಿ ಹೌದು ಅಲ್ಲೇನು ಏನು ತುಂಬ ಏನು ಗೊತ್ತಿಲ್ಲ ಏನು ಅಂತ. ಇವಾಗ ನೀನೇ ಬ್ಲಾಗ್ ಮಾಡ್ತಾ ಇದೆಯಾ? ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಹೆಂಗೆ ಕಾಣಿಸುತ್ತೆ, ನಾಯಿ ನಮ್ಮ ನೋಡಿ ಹೊಗಳ್ತಾ ಇದೆ. ಕಳ್ರು ಹೊಡ್ಕೊಬಿಟ್ಟು ಹೊಗಳ್ತಾ ಇದೆ. ಬನ್ನಿ, ಈಗ ಎಷ್ಟು ಮನೆಗೆ ಬಂದಿದ್ದೆ. ಹಾಲ್ಗಿಲೆಲ್ಲ ಕಾಸಿ ಒಂದು ಸ್ವಲ್ಪ ತಗೊಂಡು ಒಂದು ಸ್ವಲ್ಪ ಹೆಪ್ಪಾಕಿ ಇನ್ನೊಂದು ಅರ್ಧ ಇಟ್ಟಿದ್ದೀನಿ. ಈಗ ನನಗೆ ಹೇಳ್ತಾಳೆ ಇಂಗ್ಲೀಷಲ್ಲಿ. ಹೇಳಿ ಇನ್ನೊಂದ್ಸಲ. ಫುಲ್ ಝೂಮ್ ಆಗ್ಬಿಟ್ಟೈತಲ್ಲ, ನನ್ನ ಬುಕ್ಕ ಇಷ್ಟು ದಪ್ಪ ಬಂದಿರುತ್ತೆ ನೋಡು. ಅವ್ರ ನಾಯಿಗೆ ಇವಾಗ ನಮ್ಮ ಮನೆಗೆ ಹೋಗಿ ಸಿಗುವ ಬನ್ನಿ. 2nd ಫ್ಲೋರ್ ಹತ್ತಷ್ಟೊತ್ತಿಗೆ ಸಾಕಾಗಿ ಹೋಗುತ್ತಪ್ಪ. ಫಸ್ಟ್ ಫ್ಲೋರ್ ಎಷ್ಟು ಆಯ್ತು ಬೆಸ್ಟು, 2nd ಫ್ಲೋರ್ ಹತ್ತಕ್ಕಾಗಲ್ಲ, ಇರೋಬರ ಫುಲ್ ಶೆಕೆ. ಗಾಳಿ ಇಲ್ಲ ಇವತ್ತು. ಇವಾಗ ನಮ್ಮ ಮನೇಲಿ ಬಾವ ಸೊಳ್ಳೆ ನೆಟ್ಟು ಎಲ್ಲ ಹಾಕ್ತಾ ಇದ್ದಾರೆ. ಇವಳು ಮಲಗಿದ್ದಾಳೆ, ಇಲ್ಲಿದಾಯಿತು. ಸೊ ಇವಾಗ ಕಿಚನಿಗೆ ಬಂದವ್ರೆ. ಇದಕ್ಕೆ 1 ಅವರ್ ಆಯಿತು ಟೈಮು. ಒಲೆಯವರು ಕರೆಕ್ಟಾಗಿ ಹೊಲ್ದೇ ಇಲ್ಲ, ಎಲ್ಲ ಅರ್ಧಂಬರ್ಧ ಒಂಥರ. ಇಲ್ಲಿ ನೋಡಿ, ಕೊಡೋದು ದುಡ್ಡು ಕೊಡ್ತೀವಿ, ನೀಟಾಗಿ ಹೊಲಿಯಲ್ಲ. ಇಲ್ಲಿ ಈ ಥರ ಎಕ್ಸ್ಟ್ರಾ ಹೊಲ್ದಿದ್ದಾರೆ, ಅಳತೆ ಕೊಟ್ಟು ನೀಟಾಗೆಲ್ಲ ಮಾಡಿದ್ದೀವಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಮಜ್ಜಿಗೆ ಮಾಡಿದ್ದೆ, ಮಜ್ಜಿಗೆ ಕುಡಿತಾ ಇದ್ದೆ. ಈಗ ಆಮೇಲೆ ಅಮ್ಮ ಮನೆಗೆ ಹೋಗ್ತೀನಿ. ಸೊ ಅಲ್ಲೋಗಿ ಸಿಗ್ತೀನಿ. ನೈಟು ಒಂದು 10 ಗಂಟೆ ಆಗಿದೆ. ಇವಾಗ ನನಗೆ ಸ್ಕಿನ್ ಕೇರ್ ರೊಟೀನ್ ನೆನಪಾಯಿತು. ಸ್ವಲ್ಪ ತಣ್ಣಗಿರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಫುಲ್ಲು ಕಂಪ್ಲೀಟ್ ಆಗಿ ಅಷ್ಟಾದಾದಮೇಲೆ ಹಿಮಾಲಯ ನೀನು ಸಿರಪ್ ಸ್ವಲ್ಪ ಬಳಸ್ತೀನಿ. ಹಂಗೆ ಬಳಸ್ಬಿಟ್ರೆ ಮುಗ್ದೋಯ್ತು.
ನೈಟ್ ನಾವೇನು ಅಪ್ಲೈ ಮಾಡ್ತೀವಲ್ಲ ಅದೇ ನಿಮಗೆ ಆ್ಯಕ್ಚುಲಿ ರಿಸಲ್ಟ್ ಸಿಗೋದು. ಬೇಸಿಗೆ ಆಗಿದ್ದೆ ಅಂತ ಇಷ್ಟೆಲ್ಲ ಪಾಲಿಸ್ತಾ ಇದ್ದೀನಿ ಅಷ್ಟೇ. ಮಳೆಗಾಲ ಚಳಿಗಾಲ ಬಂದರೆ ನಾನು ಏನೂ ಟ್ರೈ ಮಾಡಲ್ಲ, ಬರೀ ಮಾಯ್ಶ್ಚರೈಸರ್ ಇರ್ತೀನಿ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ಅಮ್ಮ ಮನೆಗೆ ಹೋಗ್ತೀನಿ, ಬಟ್ ಲೇಟ್ ಆಗುತ್ತೆ. ಅಲ್ಲಿ ಗಂಟ ವ್ಲಾಗೆಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಅಷ್ಟರಲ್ಲಿ ಎಡಿಟಿಂಗ್ ಎಲ್ಲ ಮಾಡಿ ಬಿಡಬೇಕಲ್ವ. ಸೊ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ. ಬಾಯ್, ಲವ್ ಯು ಸೋ ಮಚ್.